ಸೊ ಇನ್ಸ್ಟಾಗ್ರಾಮ್ಗೆ ರೀಚ್ ಕೊಡ್ತೀವಿ, ಇನ್ಸ್ಟಾಗ್ರಾಮಿಂದ ರೀಚ್ ಕೊಡ್ತೀವಿ, ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ತೀವಿ, ಎಕ್ಸೆಟ್ರಾ ಎಕ್ಸೆಟ್ರಾ. ಆದರೆ ಇವತ್ತು ನಾವು ಸೇರಿರೋದು ಅದ್ರ ಬಗ್ಗೆ ಮಾತಾಡೋಕ್ಕಲ್ಲ. ಇವತ್ತು ನನ್ನ ಜೊತೆ ಸಹ ಉದ್ಯೋಗಿಗಳಾದ ನಮ್ಮ HR ಆದ ಅರ್ಪಿತಾ ಅವರು, ನಮ್ಮ ವಿಡಿಯೋ ಎಡಿಟರ್ ಆದ ವೈಷ್ಣವಿ ಅವರು, ನಮ್ಮ ಪರ್ಫಾರ್ಮೆನ್ಸ್ ಮಾರ್ಕೆಟರ್ OG ನಮ್ಮ ಜಿತೇಂದ್ರ ಗಾರು ಅವರು ಇದ್ದಾರೆ. ಸೊ ನಾವು 4 ಜನ ಕೂತ್ಕೊಂಡು ನಿಮಗೆ ಸ್ವಲ್ಪ ಕ್ರಿಂಜ್ ಕಾಂಟೆಂಟ್ನ ಕೊಡ್ತೀವಿ. ಅದೇ ನಮ್ಮ ಉದ್ದೇಶ. ಬರೀ ಇಂಥದೆಯ ಅಂದ್ರೆ ನಾವು ಇನ್ಸ್ಟಾಗ್ರಾಮ್ನ ರೀಚ್ ಮಾಡಬೇಕು ಅಂತ ಏನೇನೋ ಯೋಚನೆ ಮಾಡ್ತೀವಿ. ಸಾರಿ, ಇನ್ಸ್ಟಾಗ್ರಾಮಿಂದ ಬಿಸ್ನೆಸ್ನ ರೀಚ್ ಮಾಡಬೇಕು ಅಂತ ಏನೇನೋ ಯೋಚನೆ ಮಾಡ್ತೀವಿ ನಮ್ಮ ಫ್ರೆಂಡ್ಸ್ಗೆ. ಆ ಮಧ್ಯದಲ್ಲಿ ಸಿಗುವಂಥ ಡಿಸ್ಟ್ರಾಕ್ಷನ್ಗಳ ಬಗ್ಗೆ ಇವತ್ತು ಈ ರೌಂಡ್ ಟೇಬಲ್ ಕಾನ್ಫರೆನ್ಸ್. ಓಕೆ, ಅದರಲ್ಲಿ ನಾವು ಆಯ್ಕೆ ಮಾಡ್ಕೊಂಡಿರೋದು ಕ್ರಿಂಜ್ ಸಾಂಗ್ಸ್ ಇನ್ ಕನ್ನಡ. ನನಗೆ ಧೈರ್ಯ ಮಾಡೋ ಶಕ್ತಿ ಇಲ್ಲ. ನಯನ ನವೀನ ಕೊಟ್ಟರು ಬಗ್ಗೆ ಊಟನ ಸಾಂಗ್ ಕೇಳಿ ಕೊತ್ತಂಬರಿ ಗಿಡ ನೇಣಕ್ಕೋಬೇಕು. ಪ್ಲೀಸ್ ಹೋಗಿ ಹಾಕೊಳ್ಳಿ. ಯಾರು ಫೇಸ್ ಮಾಡುತ್ತೋ ಅಂಥವರು ಒಂದು ಕ್ರಿಂಜ್ ಸಾಂಗ್ನ ಪ್ಲೇ ಮಾಡಬೇಕು ಫ್ರಮ್ ದೇರ್ ಇನ್ಸ್ಟಾಗ್ರಾಮ್ ಆರ್ ಯೂಟ್ಯೂಬ್ ಆರ್ ಸೋಷಿಯಲ್ ಮೀಡಿಯಾ. ಸೊ ಇದರದ ಪ್ಲಾನ್. ಅರ್ಥ ಆಯ್ತು ತಾನೆ? ನಿಮ್ಗೆಲ್ಲರಿಗೂ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಸೊ ನಮ್ಮ ವೈಷ್ಣವಿ ಅವರು ಪೆನ್ ತಿರುಗಿಸ್ತಾರೆ. ಅಯ್ಯಯ್ಯೋ ತಿರ್ಗ್ಸಕ್ಕೆ ಕಷ್ಟ ಆಗ್ತಿದೆಯಲ್ಲ. ಬಂತು, ಜಿತೇಂದ್ರ ಬಂದಿತ್ತು. ಸೊ ಮೊಟ್ಟ ಮೊದಲ ಬಾರಿಗೆ ನಮ್ಮ OG ಜಿತೇಂದ್ರ ಅವರು ಮೊದಲನೇ ಸಾಂಗ್ ನ ನಿಮ್ಗೆ ಪರಿಚಯ ಮಾಡ್ಕೊಡ್ತಾರೆ. ಏನ್ ಪರಿಚಯ ಮಾಡ್ಕೊಡೋದು, ದಿನ ಅದನ್ನೇ ಕೇಳ್ತಾ ಇರ್ತೀರಾ. ನೋಡಿ ಈಗ ಯಾವ ಸಾಂಗ್ ಪ್ಲೇ ಮಾಡ್ತೀನಿ ಅಂತ. ಎಸ್, ಆರ್ ಯು ರೆಡಿ? ಯಸ್. ಸಿದ್ದರಾಮಯ್ಯನ ನಿನ್ನ ನೆಂಬಿದೆ, ಈ ಜಗವೆಲ್ಲ ನಿನ್ನ ನೋಡಿ ನೆಂಬಿದೆ. ಹಲೋ ಮಿಸ್ಟರ್ ಸಿದ್ದರಾಮಯ್ಯ, ಅಯ್ಯಯ್ಯೋ ಅಯ್ಯಯ್ಯೋ. ಸೊ ಸಿದ್ದರಾಮಯ್ಯ ಅಯ್ಯಯ್ಯೋ ಅಂತ ಒಂದು ಸಾಂಗ್ ಹಾಕಿದ್ರಿ ಈ ತಾನೆ ಜಿತೇಂದ್ರ ಅವರು. ಸ್ಟಾರ್ಟಿಂಗ್ ಪೊಲಿಟಿಕಲ್ ಓಪನಿಂಗ್ ಕೊಟ್ಟಿದ್ದಾರೆ. ಜಿತ್ತು ಅವರೇ ರೆಡಿ ಇದ್ದೀರಾ? ಯಾರಿಗೆ ಬೀಳುತ್ತೋ ನಿಮ್ಗೆ ವೈಷ್ಣವಿ ಬರ್ತಾ ಇದೆ. ಸೊ ವಿಡಿಯೋ ಎಡಿಟಿಂಗ್ ಅಲ್ಲಿ ಸಿಕ್ಕಾಪಟ್ಟೆ ಕ್ರಿಂಜ್ ಸಾಂಗ್ಸ್ ಹಾಕಕ್ಕೆ ಅನ್ನೋದೇ ಇವ್ರು ಅದಕ್ಕೋಸ್ಕರ ಹೈರ್ ಮಾಡಿರೋದು ವೈಷ್ಣವಿ. ಇವಾಗ ನೋಡೋಣ ಎಂತ ಸಾಂಗ್ ಹಾಕ್ತಾರೆ ಅಂತ. ನಿಮ್ಗೋಸ್ಕರ ಒಂದು ಹಾಡನ್ನ ಇನ್ನೊಂದು ಹೇಳ್ತೀನಿ ಕೇಳಿ. ಎರಡು ಜರೆಯನ್ನು ಎಳೆದು ಕೇಳುವೆನು, ನೀ ಸಲಪ ನಿಲ್ಲಬಾರದೆ. ನಿಮ್ಗೋಸ್ಕರ ಒಂದು ಹಾಡನ್ನ ಇನ್ನೊಂದು ಹೇಳ್ತೀನಿ. ಶಿ ಇಸ್ ವೆರಿ ಫೇಮಸ್. ಅಲ್ಲ, ಇದು ಪ್ಲೇ ಮಾಡಿರೋ ಇಂಟೆನ್ಷನ್ ಏನಂತ ನಾವ್ ಇರ್ಬೇಕಾ ಇಲ್ಲಾಂದ್ರೆ ಹೋಗ್ಬಿಡ್ಬೇಕು? ಈಗಲೇ ಎದ್ದೋಗಿ ಎತ್ತ. ವೆಲ್ ಥಾಟ್. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಟ್ಯಾಲೆಂಟ್ಸ್ ನ ಸಪೋರ್ಟ್ ಮಾಡ್ಬೇಕು, ಅದಕ್ಕೆ ಎನ್ಕರೇಜ್ ಮಾಡಿ. ಹೋಪ್ ಯು ಆರ್ ಲೈಕ್ ಡಯಾರ್ಡ್ ಫಾಲೋವರ್ ಆಫ್ ಕೀರ್ತಿ. ಎಸ್, ಕೀರ್ತಿಗೆ ಜೈ. ನಮಗೆಲ್ಲ ಗೊತ್ತಾಗೋಯ್ತು. ತಿರ್ಗಿಸಿ ಆರ್ಡರ್ ವೈಸ್. ಓಕೆ, ಎಲ್ಲ ರೆಡಿ ಆಗಿ ಒಂದು ಸುಂದರ ಮನೋಹರ ಪ್ರತಿದಿನ ಕೇಳುವಂತ ಒಂದು ಸಾಂಗ್ ನ ನಿಮಗೋಸ್ಕರ ನಾನು ಪ್ಲೇ ಮಾಡ್ತಾ ಇದ್ದೀನಿ. ಬನ್ನಿ ಬನ್ನಿ ಎಲ್ಲರೂ ಬನ್ನಿ, ನಮ್ಮ ಸ್ವಚ್ಛತೆಯನ್ನು ಕಾಪಾಡಲು ಬನ್ನಿ. ಕಸ ಕಡ್ಡಿಗಳನ್ನು ಬೇರ್ಪಡಿಸಿ ತನ್ನಿ, ಪೌರ ಕಾರ್ಮಿಕರಿಗೆ ಸಹಕರಿಸಿ ಬನ್ನಿ ಬನ್ನಿ. ದಿನ ಬೆಳಿಗ್ಗೆ ಸಾಂಗ್ ಇಂದಾನೆ ನನಗೆ ಮುಂಜಾನೆ ಆಗೋದು. ಮೈ ಅಲಾರಂ. ನಿಮ್ಗೂ ಅಲಾರಮ್ಮ? ನನಗೆ ಅಲಾರಂ ಇಲ್ಲ. ನಿಮ್ಗೆ ಆ ಸಾಂಗ್ ನಿಮಗ್ ಬರೋದೇ ಇಲ್ವಾ? ಸಚ್ ವಂಡರ್ಫುಲ್ ಏರಿಯಾ. ಬರುತ್ತೆ ಯಾವಾಗ ಒಂದೊಂದ್ಸಲ ಬರುತ್ತಷ್ಟೇ. ನಿಮ್ ಕಡೆ? ನಮ್ ಕಡೆ ಸೇಮ್ ಸಾಂಗ್ ಬನ್ನಿ ಬನ್ನಿ ಕಸ. ಇನ್ನೊಂದಿದೆ, ಒಂದೇ ಒಂದು ಇದೊಂದಿದೆ. ಕಸ ಹಸಿ ಇರಲಿ, ಕಸ ಒಣಗಿ
ಈ ಸಾಂಗ್ ಇಲ್ಲ ನಮ್ಮ ಮನೆ ಹತ್ರ ಬೇರೆ ಸಾಂಗ್ ಇದೆ. ಅದು ಒಂದೇ ಒಂದು ಸಾರಿ ಸಾರಿನೂ ಮಾಡಿದಾರೆ ಇದೇ ತರ. ಅಮ್ಮ ಎಷ್ಟು ಸಾಂಗ್ಗಳನ್ನ ಹಾಳು ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಈ ಯಾವ್ದೋ ಒಂದು ಫೋಕ್ ಸಾಂಗ್ ನ ತೆಗಿ ತೆಗಿ ಕಸಾಲೆಲ್ಲ ತಂಗ್ಯವ್ವ ಅಂತ ಮಾಡಿದಾರೆ. ನೈಸ್ ಅದಿಲ್ಲ ನೆಕ್ಸ್ಟ್ ಲೆವೆಲ್ ಎಪಿಕ್. ಫ್ರೇಮ್ ಆಫ್ ಕೋರ್ಸ್ ಅರ್ಪಿತಾ ನೀವೇ. ಯಾರ್ ನನ್ನ ಚಡ್ಡಿ ಕದ್ದದ್ದು ದು ದು ದು, ಯಾರ್ ನನ್ನ ಚಡ್ಡಿ ಕದ್ದದ್ದು ದು ದು ದು, ಕೆಂಪಿದ್ದಲ್ಲ ಬಿಳಿದಲ್ಲ ಒಟ್ಟ ಒಟ್ಟದ್ದು, ಅದು ಯಾರ್ ಕದ್ದದ್ದು? ಒಟ್ಟದ್ದು ಅಂದ್ರೆ ಅಂದ್ರೆ ಬಣ್ಣ ಬಣ್ಣ ಅಲ್ಲ, ಮಿಕ್ಸ್ ತರ. ಯಾರ್ ನನ್ನ ಚಡ್ಡಿ ಕದ್ದದ್ದು, ಯಾರ್ ನನ್ನ ಚಡ್ಡಿ ಕದ್ದದ್ದು ಕೆಂಪಿದ್ದಲ್ಲ ಬಿಳಿದಲ್ಲ ಒಟ್ಟ ಒಟ್ಟದ್ದು, ಅದು ಯಾರ್ ಕದ್ದದ್ದು ಕೆಂಪುದಲ್ಲ ಬಿಳಿದಲ್ಲ ಒಟ್ಟದ್ದು ಒಟ್ಟದ್ದು ಅಂದ್ರೆ ಅದು ಒಂದೊಂದ್ಸಲ ಈ ಪಟ್ಟಿ ಪಟ್ಟಿ ಇರೋದು ಅನ್ನೋ ತರ ಅದನ್ನ ಪಟಾಪಟಿ ಚಡ್ಡಿ ಅಂತ ಹೇಳ್ಬೋದಲ್ಲ. ಒಟ್ಟು ಈ ಸಾಂಗ್ ನ ಯೂಸ್ ಮಾಡ್ಕೊಂಡು ಇದೇ ಸಾಂಗ್ ನ ಈಗ ನಾವು ನಿಮಗೆ ಪ್ಲೇ ಮಾಡ್ತೀವಿ. ಯಾರ ಮಕ್ಕ ಹಾಕಿ ಚಡ್ಡಿ ಕದ್ದಿರೋ ಒಂದು ನಂದಲ್ಲ ಅಲ್ಲ ನಂದಲ್ಲ ನಮ್ಮ ನಿಮ್ಮ ನೆಚ್ಚಿನ ಸತೀಶ್ ಯಾರ್ ನನ್ನ ಚಡ್ಡಿ ಕದ್ದದ್ದು ದು ದು ದು, ಯಾರ್ ನನ್ನ ಚಡ್ಡಿ ಕದ್ದದ್ದು ದು ದು. ಓಕೆ ಅರ್ಪಿತಾ ಅವರೇ ತಿರುಗಿಸ್ಬಿಡಿ. ನಿಮ್ಗೆ ಈಗ ರಿವರ್ಸ್ ಆರ್ಡರ್. ಓಕೆ ಇದು ಇವತ್ತು ಬೆಳಿಗ್ಗೆ ತಾನೇ ಕೇಳಿದಂತ ಸಾಂಗು. ಎಲ್ಲದಿಲೆ ಪವನ ಕೇಳೋ ನಿನ್ನವನ, ನಿಮ್ಮುಡುಗಿ ಓಡೋಗ್ಯಾಳ, ನಿನ್ನುಡುಗಿ ನಯನ ನಿನ್ ಫ್ರೆಂಡು ನವೀನ, ಇಬ್ರು ಪೋಟಾಗ್ಯಾರ. ಆಡ್ಯಾಳು ಆಟ ಮಾಡ್ಯಾಳು ಮಾಟ, ಇಬ್ರು ಸೇರ್ಪಡ್ದಾರ ಬಗ್ನಿ ಕೂಟ. ಎಲ್ಲದಿಲೆ ಪವನ. ಅಯ್ಯೋ ನಾನು ಬೆಳಿಗ್ಗೆ ಕೇಳಿ ಪವನ ಆಮೇಲೆ ಇನ್ನೊಬ್ಳು ಯಾರೋ ಇದ್ದಾಳೆ. ಆಕ್ಚುಲಿ ಈ ಸಾಂಗ್ ಇಂದಾನೆ ನಯನ ಇಬ್ರು ಓಡೋಗಿದ್ರು. ಓ ನಯನ ನವೀನ ಕೊಟ್ರು ಬಗ್ನಿ ಗೂಟನ. ಇವರು ಗ್ರಾಸ್ ಮಾಡೋ ಪವರ್ಗೆ. ನೈಸ್. ಆಕ್ಚುಲಿ ಈ ಸಾಂಗ್ ಕೇಳಿದಾಗ್ಲೇ ನನ್ಗೆ ಈ ಐಡಿಯಾ ಬಂದಿತ್ತು, ಕ್ರೀನ್ ಸಾಂಗ್ಸ್ ರೌಂಡ್ ಕಾನ್ಫರೆನ್ಸ್ ಮಾಡೋಣ ಅಂತ. ಮೊದ್ಲು ಈ ವಿಡಿಯೋ ನೋಡ್ಕೊಂಬನ್ನಿ, ಆಮೇಲೆ ಫನಿ ಕಮೆಂಟ್ಸ್ ಓದೋಣ. ಲೆಟ್ಸ್ ಗೋ. ಅಲ್ಲಮ್ಮ ಡೋಲಮ್ಮ ವಿಕ್ಕಿ ಅಂದ್ರೆ ನಾನಮ್ಮ, ವಿಕ್ಕಿ ಅಂದ್ರೇನೆ ಆಡಿಯನ್ಸ್ ಗೆಲ್ಲ ಮಾಸಿಗೆ ಬಾಸಮ್ಮ. ಡುಂಪಾಪ ಡುಂಪಾ ಡುಂಪಾ ಡುಂಪಾಪ ಡುಂಪಾ ಡುಂಪಾ ಡುಂಪಾಪ. चलिए शुरू करते हैं. मैंने कहा तो था कि सत्तर वालों ने ಈ ಸಾಂಗ್ ಕೇಳೋದಕ್ಕಿಂತ ಆನುಮ ಡೋಲುಮ ಓಕೆ, ಈ ಡುಂಪಪ್ಪ ಏನು? ಸೊ ಅದು ಇಟ್ ಇಸ್ ಟ್ಯೂನ್, ರಿಮಿಕ್ಸ್ ಟ್ಯೂನ್, ಕ್ರಿಯೇಟಿವಿಟಿ Original, ಅದೇನು ಅಂತಾರಲ್ಲ, ಲೈಕ್ ಅದೇ ಅಂಶ ಲೇಖನ ಇಲ್ಲಿ ಬರೆಯಲ್ಲ, ಉಟ್ಕೊಂಡಿರೋ ಒಂದು ಪ್ರತಿಭೆ, ಅರಳಿದ ಪ್ರತಿಭೆ, ಗ್ರಾಮೀಣ ಪ್ರತಿಭೆ. ಸಾಂಗ್ ಕೇಳಿರಿ ಬಟ್ ವಿಜುವಲ್ ನೋಡಿರ್ಲಿಲ್ಲ. ನೋಡಿದ್ರ? ಇದು ವಿಜುವಲ್ ನೆಕ್ಸ್ಟ್ ಲೆವೆಲ್. ನೀವೇನ್ ವಿಜುವಲ್ಸ್ ನೋಡ್ತೀರಾ ಅಂತ ಗೊತ್ತಾಗ್ತಿದೆ. ನಮಗೆಲ್ಲ ಗೊತ್ತಾಗೋಯ್ತು. It's not what you're thinking. It's what I'm seeing. ಅಂದ್ರೆ creativity has no age limit. Come on, next. ಎಲ್ಲ ಚೀಪ್ ಚೀಪ್ ಎಲ್ಲ ಚೀಪ್ ಅಚೀಪ್ 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 ಚೀಪ್ ಎಲ್ಲ ಚೀಪ್ ಚೀಪ್. ನಂದು ತುಂಬಾ ದೊಡ್ಡದು, ಅವನಿಗಿಂತ ನಿಂದು ಚಿಕ್ಕದು, ನಿಂದು ತುಂಬಾ ಚಿಕ್ಕದು, ಇವನಿಗಿಂತ ಅವನು ದೊಡ್ಡದು. ಈ ಸಾಂಗ್ ಥಿಯೇಟರ್ ಅಲ್ಲಿ ನಾವೆಲ್ಲರೂ ಹೋಗಿದ್ವಿ, ನಮಗೆ ರಿಯಾಕ್ಷನ್ ಇಲ್ಲ. ಚಿಕ್ಕದು ದೊಡ್ಡದು ಅಂತ ಬಟ್ ಸತೀಶ್ಗ್ ಮಾತ್ರ ತುಂಬಾ ಕ್ಲಾರಿಟಿ ಇತ್ತು. ಏನ್ ಹೇಳೋದು ಈ ಸಾಂಗ್? ನೀವು ಒಂದ್ಸಲ ಆಡ್ಬಿಡಿ ಈ ಸಾಂಗ್. ನನಗೆ ಆ ಧೈರ್ಯ ಮಾಡೋ ಶಕ್ತಿ ಇಲ್ಲ. ನಂದು ತುಂಬಾ ಡ್ಯಾಶ್
ಫಿಲ್ ಮಾಡ್ಕೊಂಡ್ಬಿಡಿ. ಮಾಡ್ಕೊಳ್ಳಿ ಯಾರು ಏನ್ ಬೇಕಾರ. ಜಾತಿ ಭೇದ ಮಾಡ್ಕೊಂಬೇಡಿ, ಎಲ್ಲಾ ಜಾತಿಲೂ ಕ್ರೀನ್ ಸಾಂಗ್ಸ್ ಇದೆ ಅಂತ ಈ ಸಾಂಗ್ ನೋಡಿದ್ಮೇಲೆ ಗೊತ್ತಾಗಿದೆ. ಏಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವು ಇನ್ನು ನಡೆಯುತ್ತೆ. ಏಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವು ಇನ್ನು ನಡೆಯುತ್ತೆ. ಅಮ್ಮ ಇದ್ರ ಮೇಲೆ ನಾನು ಕೇಳ This is actually nice. ಇನ್ನೊಂದ್ ಕೇಳ್ಬೇಕು ನೀವ್ ಹಾಗಿದ್ರೆ, ಅದು ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಭಾಗ್ಯ ಅದು ಲಕ್ಷ್ಮೀ ಬಾರಮ್ಮ. ನೆಕ್ಸ್ಟ್ ಲೆವೆಲ್. ಅದು ಇಂಟೆಲಿಜೆನ್ಸ್, ಅದು ಮಾಡಿರೋದು ಇಂಟೆಲಿಜೆಂಟ್ ಆಗಿ. ಅದನ್ನ ಯಾರು ಪ್ರೊಫೆಸರ್ ಕೃಷ್ಣೇಗೌಡರು ಮಾಡಿರೋದು, ಅದು ಇಂಟೆಲಿಜೆಂಟ್ ಆಗಿ. ಇದು ಟ್ಯಾಲೆಂಟ್, ಇದು ಕ್ರಿಂಜಿ ಟ್ಯಾಲೆಂಟ್. ನನ್ ಸಾಂಗ್ ಇಲ್ಲ, ಒಂದ್ ಬ್ಯೂಟಿಫುಲ್ ವಿಡಿಯೋ ಇದೆ. ಬ್ಯೂಟಿಫುಲ್ ವಿಡಿಯೋ. ಕಟ್ಟಪ್ಪ ಕಟ್ಟಪ್ಪ, ವಂಡರ್ಫುಲ್ ವಂಡರ್ಫುಲ್. ಈ ಕಟ್ಟಪ್ಪನ್ಗೆ ಯಾಕೆ ಬೇಕು ಇವ್ ಆಂಟಿ ಸವಾಸ ಅಂತ ಇರ್ಲಿ, ಆದ್ರೂ ನೋಡಕ್ ಒಂಥರ ಮಜಾ. ನೆಕ್ಸ್ಟ್ ಲೆವೆಲ್ ಹೋಗ್ತಾ ಇದೆ ಇದು. ಅಯ್ಯೋ ಈ ಅಂಕಲ್ ಆಂಟಿ ಲವ್ ಸ್ಟೋರಿ ನನ್ ಕೈಲಿ ನೋಡಕ್ ಆಯ್ತಿಲ್ವೇ? ಯಾರಾದಿದ್ರೆ ಖಂಡನೆ ಮಾಡ್ಬಿಡ್ತೀನಿ ಹೇಳ್ರು. ಯಾರದು ಕಿಪ್ಪಿ ಕೀರ್ತಿ ಆಯ್ತು. ಅದಾದ್ಮೇಲೆ ಅವನು ಅಮ್ಕುಡುಮುಕು ಅಮ್ಮುಕೊಡು ಅಲ್ಲ ಅಲ್ಲ ಆಲು ಮಾಡೋಲುಮ ಆಯ್ತು. ಡುಂಪಾಪ. ಹಾ ಡುಂಪಪ್ಪ ಆಯ್ತು. ಈಗ ನೋಡಿ ರೇಷ್ಮಾ ಆಂಟಿ. ಟ್ಯಾಲೆಂಟೆಡ್ ಇನ್ಫ್ಲುಯೆನ್ಸರ್ಸ್, ನಾರ್ಮಲ್ ಇನ್ಫ್ಲುಯೆನ್ಸರ್ಸ್ನೆಲ್ಲ ನೀವು ಫಾಲೋ ಮಾಡ್ತೀರಾ. ಐ ಓನ್ಲಿ ಫಾಲೋ ಟ್ಯಾಲೆಂಟೆಡ್ ಇನ್ಫ್ಲುಯೆನ್ಸರ್ಸ್. ರಘು ವೈನ್ ಸ್ಟೋರ್ ವಿಲ್ ಬಿ ಕ್ರೈಯಿಂಗ್ ಇನ್ Only talented people can find such talents. ಕರೆಕ್ಟ್ ಅಲ್ವಾ? ಕರೆಕ್ಟ್. ಇದಕ್ಕೋಸ್ಕರ ಒಂದು ಪರ ಮ್ಯೂಸಿಕ್ ಹಾಕಿ ಇವ್ರಿಗೆ ಸನ್ಮಾನ ಮಾಡು. ಕರೆಕ್ಟ್. ಅದಂತೂ ಹೌದು. She deserves that. Of course I deserve. Yeah, do. ಯಾರಿಮಲು ಸೂಜಿ ಮಲೆ ಕಂಡಮಲು, ರಾಮನಲ್ಲಿ ತೋಟದಲ್ಲಿ ಕಮ್ಮನಲ್ಲಿ ಹರಳಿದಲು, ಮಾತಿದಲ್ಲಿ ಕೇಳಿದರೆ ಆಡುರುಕಿಯರೋ, ಆಡನ ಕೇಳೋ ಅಂದದ ಸಾರು. ಸಾರು. ಕ್ಯಾ ಬಾ ಇದು? ಸದ್ಯ ಕೇಳು ಅಂದು ಏಳು ಅಂದಿಲ್ಲ. ಪ್ಲೇ ಮಾಡಿ. ಅವ್ರು ಹೆಂಗೆ ಈ ತರ ಅಲ್ಲ, ದಟ್ ಈಸ್ ಇನ್ಬಿಲ್ಟ್. ಅಂದ್ರೆ ಇನ್ಸ್ಟಾಗ್ರಾಮ್ ಬಂದು ಈ ತರ ಹಾಳಾಗ್ಬಿಟ್ಟಿದಾರ ಜನರು, ಅಥವಾ ನೋಡಿ ಇನ್ಸ್ಪೈರ್ ಆಗಿ ಮಾಡಿರೋಂಥ ತನನಂ ಗಿಲ್ಗಿಲಕಿ ತನ್ನಂ ಬುಲ್ಬುಲಕಿ ದಿದ್ದಿರಿ 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 ಥೈ ಜಿಂಗ ಜಿಂಗಾಲೆ ದಿದ್ದಿರಿ 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 ಥೈ. ಮುಗಿತಾ? ಯಾವ ಸಾಂಗ್, ಯಾವ ಲ್ಯಾಂಗ್ವೇಜ್ ಸಾಂಗ್ ಅದು ಗೊತ್ತಿಲ್ಲ, ಲ್ಯಾಂಗ್ವೇಜೇ ಇಲ್ಲ. ನೋ ಲ್ಯಾಂಗ್ವೇಜ್, ಹಿಂಗೆ ಇದೆಯಾ ಇಡೀ ಸಾಂಗ್? ಇದೆ ಸಾಂಗ್. 4 ನಿಮಿಷ ಇದೆ. ಯಾರ್ಗೆ ಏನ್ ಅರ್ಥ 4 ಆಗುತ್ತೆ? ನಿಮಿಷ ಇದು 4 ಸೆಕೆಂಡ್ ಕೇಳಿ ಹಿಂಗಿದೆ. 4 ನಿಮಿಷ ಕೇಳ್ಬಿಟ್ರೆ ಮುಗೀತು. ಮಲ್ಬೇಕು. ಇದನ್ನ ಡಿಕೋಡ್ ಮಾಡಕ್ ಆಗೋದು ಒಂದೇ ಪರ್ಸನ್, ಸತೀಶ್ MS. ಸತೀಶ್ MS. ಸೊ ಆಲ್ಮೋಸ್ಟ್ ಒಂದು 16 ಕ್ರೀನ್ ಸಾಂಗ್ಗಳನ್ನ ಕೇಳಿದ್ದೀರಾ. ಈಗ ನೀವು ಕ್ರೀಂಜ್ ಸಾಂಗ್ಗಳನ್ನ ಕಮೆಂಟ್ ಮಾಡೋ ಸಮಯ. ಬಟ್ ಅದಕ್ಕಿಂತ ಮುಂಚೆ ದ ಲಾಸ್ಟ್ ಕ್ರೀಂಜ್ ಸಾಂಗ್ ಒಂದು ಪ್ಲೇ ಮಾಡ್ಬಿಡೋಣ ಮಾಡಿ. ಎಲ್ಲರೂ ತಲಾ ಒಂದು ಅಂತ. ಒಂದು ರೌಂಡ್, ಫೈನಲ್ ರೌಂಡ್. ಯಾವ್ದು ಹಾಕೋದು ಅಂತ ಕನ್ಫ್ಯೂಷನ್ ಆಗ್ತಿದೆ. ಬೀಜದ್ ಬಿಟ್ಟು ಯಾವ್ದಾದ್ರು ಹಾಕಿ. ಬಟ್ ಇದನ್ನ ಎಲ್ಲರೂ ಆಡ್ಬೇಕು. ಸರಿ, ಆಡ್ಬೇಕು. ಗೊತ್ತಿಲ್ಲ ಅಂದ್ರೆ ಗೊತ್ತು, ಎಲ್ಲರಿಗೂ ಕಲ್ತ್ಕೊಂಡು ಆಡುವ. ಹೂವಿನ ಬಾಡದಂತೆ ಯಾರಿಗೂ ಕಾಡದಂತೆ, ಹಾಡಿನ ಸಾಲಿನಲ್ಲಿ ಮೂಡಿದ ಪ್ರಾಣದಂತೆ, ಶೀತಲವಾದಂತೆ ಬಂದ ನೀನು, ನೀ ಬಂದ ಮೇಲೆ ಬಾಕಿ ಮಾತೇನು. ಆಡಿ. ಅಂದ್ರೆ ನೀವು ಬಾಯಿ ತೆಗ್ದಿಲ್ಲ. ಮಜಾ ಏನ್ ಗೊತ್ತಾ, ಈ ಸಾಂಗ್ ಅಲ್ಲಿ ಇರುವಂತಹ ಪ್ರತಿಭೆ ತರಾನೇ ನಮ್ಮ ಹತ್ರನೂ ಒಂದು ಪ್ರತಿಭೆ ಇದೆ.
ಅವರು ವೇದಿಕೆಗೆ ಬರ್ತಾರೆ ಈಗ. ಬಾಪಾ ಸಾಗೂರ್ ಬೈ ಝೂಮ್ ಹಾಕ್ರು. ಅವಳು ನೋಡ್ದಂಗೆ ಇದು ಮೇಲ್ ವರ್ಷನ್ ತರ ಇಲ್ಲ ನೋಡಿ. ಈಗ ಆಡೋ ಹೂವಿನ ಬಾಣದಂತೆ ಇಬ್ರು ಮಗನು ಇವರು ನಮ್ಮ HR ನೋಡಿ ಎಂತೆಂತ ಸಾಂಗ್ಸ್ ಕೇಳ್ತಾರೆ. ಐಫೋನ್ HR ನಿನ್ನಯನ ಕೇಶ ನೋಡಿ ಮರುಳಾದೆನ ನಿನ್ನ ಮನವು ಶುದ್ಧ ಶುಭ್ರ ಸ್ವಚ್ಛ ಗಂಗಾ ಜಲ ನಿನ್ನ ಕನ್ನಡಿಯಂಥ ಕಣ್ಣಂಚಲಿನ ಅಡಗಿರುವಿನ ನಿನ್ನಯನ ನಿನ್ನ ಮನ ನಿನ್ನ ಹೂಸುವಾಸನೆಯ ಮೈ ಗಂಧವು ಬೀರಲು ಉಲ್ಲಾಸದಾಟ ನಿನ್ನ ಹೂಸುವಾಸನೆಯ ಮೈ ಗಂಧವು ಬೀರಲು ಉಲ್ಲಾಸದಾಟ ನಿನ್ನ ಮನದ ಅಂಗಳದಿ ಚಂದ್ರಕಾಂತಿಯು ಚೆಲ್ಲುವ ನನ್ನ ಶಾಂತ ನೋಟ. ಶಾಂತ ಅದು ನಾನು ಹೇಳಕ್ಕಾಗಲ್ಲ. ಈ ರೇಂಜಲ್ಲಿ ಡಬಲ್ ಮೀನಿಂಗ್ ರೊಮ್ಯಾಂಟಿಕ್ ಕೇಳಿರೋದೇ ಇವತ್ತು. ಅಲ್ಲ ಇದು ಸಾಂಗ್ ಕೇಳಿ ನಾನು ಕೊತ್ತಂಬರಿ ಗಿಡಕ್ಕೆ ನೇಣಕ್ಕೋಬೇಕು. ಪ್ಲೀಸ್ ಹೋಗಿ ಹಾಕೊಳ್ಳಿ. ಕೊತ್ತಂಬರಿ ಬೆಳೆಸಿ ನಾನು ನೇಣಕ್ಕೊಂತೀನಿ. ಅಮ್ಮ ಇಲ್ಲೊಂದು ಮರ್ಡರ್ ಕತೆ ನಡೀತಿದೆ. ನೀವು ಒಂದ್ಸಲ ಆಡ್ಬಿಡಿ. ಐ ಕಾಂಟ್ ಡೇರ್ ದಟ್. ನಿನ್ನಯನ ಅದು ನಯನ ನಾ ನಿನ್ನ ಅಯ್ಯನ್ ನಾನ ನಿನ್ನ ಮನ ನಾ ನಿಮ್ಮ ಮೌ ನಾನ ಏನಿದು ಹಿಂಗೆ ಅವು ಸುವಾಸನೆ ಕೂಸು ಕೂಸು ಏನೋ ಯಾರಿಗೆ ಗೊತ್ತು. ಯಪ್ಪ ಶಾಂತ never ever heard in my life such lyrics. ಶಾಂತ ನೋಟ ಅಂತ ಬೇರೆ Appreciate the lyricist. ಕ್ರಿಯೇಟಿವಿಟಿ ಇದೆ. ಅದು ಯಾರು ಕಂಟ್ರೋಲ್ ಮಾಡಕ್ಕಾಗಲ್ಲ ಅಂತ ಅರ್ಥ ಆಗ್ತಿದೆ ಒಂದೊಂದು ರೀಲ್ ಪ್ಲೇ ಮಾಡ್ತಿದ್ರೆ. ಎಕ್ಸಾಕ್ಟ್ಲಿ. ಪೇಳ್ ಸಖಿ ಪೇಳ್ ಕೋಗಿಲೆಗಳ ಮಂಜುಳ ಮಲ್ಲಿಕ ಮೋದಮಯ ಸವಿರುದಯ ಪ್ರೇಮಮಯ. ಪೇಳ್ ಸಖಿ ಪೇಳ್ ಕೋಗಿಲೆಗಳ ಏನು ಪೇಳ್ ಸಖಿ ಪೇಳ್ ಸಖಿ. ಕೇಳು ಅದು ಕನ್ನಡದ ಹಳೆ ಸಾಂಗ್. ಜಗ್ಗೇಶ್ ಅವ್ರದ್ದು ಸಿಕ್ಕಾಪಟ್ಟೆ ಕಂಪಲ್ಸರಿ ಸಾಂಗ್ಸ್. ಇದು ಓಕೆ ಕೇಳಂಗಿದೆ. ನಿಮ್ಮ ಅವನ ಕೇಳಕ್ಕಾಗಲ್ಲ. ಫೈನಲ್ ಆಗಿ ಚೆನ್ನಾಗಿದೆ ಅಂತ ಕ್ಲೈಮ್ಯಾಕ್ಸ್ ಸಾಂಗ್. ಆಯ್ತು, ಒಳ್ಳೆ ಸಾಂಗ್ ಹಾಕ್ಬಿಟ್ಟು ನಿಲ್ಲಿಸ್ಬಿಟ್ರು. ಸೊ ನಿಮ್ಮ ಕಾಲರ್ ಟ್ಯೂನ್ ಮಾಡ್ಕೊಂಡ್ಬಿಡ್ತೀರಾ? ನಿನ್ನ ಮನ ನಮ್ಮಮ್ಮ ಬರ್ತಾರ ಆಮೇಲೆ ಯಾರದು ಅಂತ. ಸೊ ಇಂದಿಗೆ ನಮ್ಮ ವಾರ್ತಾ ಪ್ರಸಾರ ಮುಕ್ತಾಯವಾಗಿದೆ. ಈ ಏನಂತೀರಾ ರಸಮಂಜರಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದೀವಿ. ಇವ್ರು ರಸಮಂಜರಿ ಅಂದ್ರೆ ಏನು ಅಂತ ನಾಟ್ ದಟ್ ರಸಮಂಜರಿ, ದಿಸ್ ಈಸ್ ಎಂಟರ್ಟೈನಿಂಗ್ ಮಂಜರಿ. ಡಿಡಿ ನೋಡೋರು ಗೊತ್ತಾಗುತ್ತೆ. ಇದು ನಮ್ಮ ಕಡೆಯಿಂದ ಡಿಡಿ. ಧನ್ಯವಾದಗಳು. ಥ್ಯಾಂಕ್ ಯು. ಗುಡ್ ನೈಟ್ ಬಾಯ್.